ಇನ್ನು ಮಕರ ರಾಶಿಗೆ ಬರೋಣ. ಮಕರ ರಾಶಿಯವರಿಗೆ ಈ ವಿಕಾರಿ ಸಂವತ್ಸರದಲ್ಲಿ ಏನೇನು ಒಳ್ಳೆಯ ಫಲಗಳಿವೆ, ಏನೇನು ತೊಂದರೆಗಳಿವೆ, ಅದಕ್ಕೆ ಯಾವ ಸ್ವರೂಪದ ಪರಿಹಾರಗಳು ಬೇಕು, ಇದನ್ನೆಲ್ಲ ಚಿಂತನೆ ಮಾಡೋಣ. ಮಕರ ರಾಶಿಯ ಸ್ವಭಾವ ಹೇಳ್ತೇನೆ. ಮಕರ ರಾಶಿಯವರು ಯಾವಾಗಲೂ ಒಂದು ಹಿಡಿದದನ್ನು ಬಿಡುವುದಿಲ್ಲ, ಮೊಸಳೆಯಾಗಿ. ಅವರಿಗೆ ಅಟ್ಯಾಚ್ಮೆಂಟ್ ಜಾಸ್ತಿ. ಕೊನೆಗೆ ಅವರೇನಾದರೂ ಬಿಟ್ಟರೆ ಮತ್ತೆ ಜಗಳ ಮಾಡಿ ಹೋಗುವಂಥವ್ರು, ಅಷ್ಟು ವಿರುದ್ಧ ಆಗಿ ಹೋಗ್ತಾರೆ. ನಮಗೆ ಅದು ಬೇಡ. ಬಿಡುವುದಿದ್ದರೂ ಹಿಡಿಯುವುದಿದ್ದರೂ ಒಂದು ಒಳ್ಳೆಯ ಸ್ನೇಹಾಚಾರದಲ್ಲಿ ಇದ್ದರೆ ತುಂಬ ಸಂತೋಷ. ಈ ವಾತಾವರಣದಲ್ಲಿ ಏನಾಗ್ತದೆ ಅಂದರೆ, ಇಂತಹ ಮನೋಸ್ಥಿತಿಯವರಿಗೆ ವ್ಯಯಸ್ಥಾನದಲ್ಲಿ ಗುರು. ತುಂಬ ತಿಳುವಳಿಕೆ ಉಳ್ಳವರಾದರೆ ವ್ಯಯಸ್ಥಾನ ಬರಲಿ, ಯಾವ ಸ್ಥಾನ ಬರಲಿ ಅವರಿಗೆ ತೊಂದರೆ ಇಲ್ಲ. ಆದರೆ ತಿಳುವಳಿಕೆ ಕಡಿಮೆ ಆದವರಿಗೆ, ಉದ್ವೇಗ ಇರುವವರಿಗೆ ಅಲ್ಲಿ ಗುರು ವ್ಯಯಸ್ಥಾನದಲ್ಲಿ ಬಂದಾಗ ಅಧಿಕ ಖರ್ಚುಗಳನ್ನು ತೋರಿಸಿ ಅವನು. ಅಧಿಕ ಖರ್ಚಾದರೂ ಪರವಾಗಿಲ್ಲ, ಸದ್ವಿನಿಯೋಗ ಆದರೆ ಅದು ನಮಗೆ ಮುಂದಕ್ಕೆ ಸಿಗ್ತದೆ. ಯಾವಾಗ ನಾವು ಸದ್ವಿನಿಯೋಗ ಮಾಡ್ತದೋ ಅದರ ಫಲವೂ ಸಿಗ್ತದೆ, ದುರ್ವಿನಿಯೋಗ ಮಾಡ್ತದೋ ಅದರ ದೋಷವೂ ನಮಗೆ ತಾಗ್ತದೆ. ಹಾಗಾಗಿ ಇಲ್ಲಿ ವಿನಿಯೋಗವನ್ನು ಸೂಚಿಸ್ತಾನೆ. ಆದರೆ ಮತ್ತೊಂದು ಕಡೆಯಿಂದ ಏನಾಗ್ತದೆ, ಸದ್ವಿನಿಯೋಗ ಮಾಡ್ಬೋದು ಅಂತ ಹೇಳುವಂಥದ್ದಕ್ಕೆ ಮಕರ ರಾಶಿಯ ಚತುರ್ಥ ಭಾವ ಮೇಷ. ಈ ಮೇಷಕ್ಕೆ ಗುರುವಿನ ಪೂರ್ಣ ದೃಷ್ಟಿ. ಮನೆ ತಗೊಳ್ಳಿ, ಮನೆ ಮಾಡುವಂಥ, ಜಾಗ ಮಾಡುವಂಥ ಒಂದು ಆಸಕ್ತಿ ಇದ್ದವರು ಅದನ್ನು ತಗೊಳ್ಳಿ, ಅದನ್ನು ಮಾಡಿ. ಅಥವಾ ನೀವು ಈಗಾಗಲೇ ಮನೆ ಮಾಡಿದರೆ ಅದನ್ನು ನವೀಕರಣ ಮಾಡುವಂಥದ್ದು, ಅಲಂಕಾರ ಮಾಡುವಂಥದ್ದು, ಇಂಥದ್ದನ್ನೆಲ್ಲ ಮಾಡಿಕೊಂಡು ಹೋಗ್ಬೋದು. ಒಂದೇ ವಿಚಾರವನ್ನು ನಮ್ಮ ಮನೋಚಿಂತನೆಯಲ್ಲಿ ಅದನ್ನು ಸದ್ವಿನಿಯೋಗಗೊಳಿಸಬೇಕು. ಇಲ್ಲಿ ಗುರು ಕೇವಲ ನಷ್ಟವನ್ನು ಸೂಚನೆ, ವ್ಯಯಸ್ಥಾನ, ವ್ಯಯ ಹೋಗುವಂಥದ್ದು. ಹೋದರೆ ಹೋಗಲಿ, ಯಾವುದಕ್ಕೆ ಹೋಗ್ತದೆ, ಇದು ಪ್ರಾಮುಖ್ಯ. ಹಾಗೆ ಚತುರ್ಥ ಸ್ಥಾನವನ್ನು ಗುರು ವೀಕ್ಷಣೆ ಮಾಡೋದರಿಂದ ಗೃಹ ಪ್ರವೇಶ ಆಗುವಂಥ, ಮನೆ ಇಲ್ಲದವರಿಗೆ ಗೃಹ ಪ್ರವೇಶ ಆಗುವಂಥದ್ದು ಯೋಗ. ಇನ್ನೊಂದು ಬಾಡಿಗೆ ಮನೆಯಲ್ಲಿರುವವರಿಗೂ ಕೂಡ ಇದು ಅಪ್ಲೈ ಆಗ್ತದೆ. ಬಾಡಿಗೆ ಮನೆ ಅವರು ಇನ್ನೊಂದು ಮನೆಗೆ ಹೋಗುವಂಥ ಸಂಭವ, ಅಥವಾ ಬಾಡಿಗೆಯಲ್ಲಿ ಸ್ವಲ್ಪ ಜಾಸ್ತಿ ಆಗುವಂಥದ್ದು, ಅಥವಾ ಮನೆಯ ಆ ಬಾಡಿಗೆ ಮನೆ ಯಜಮಾನ ಹೇಳ್ತಾನೆ ಇದು ಸ್ವಲ್ಪ ಚೆಂದ ಮಾಡಿಕೊಡ್ತೇನೆ, ಭಾಳ ಕಂಫರ್ಟೇಬಲ್ ಮಾಡಿಕೊಡ್ತೇನೆ ಅಂತ ಹೇಳ್ಬೋದು. ಅಂಥ ಒಂದು ಸ್ಥಿತಿ ನಿರ್ಮಾಣ ಆಗ್ತದೆ. ಇನ್ನು ಷಷ್ಠ ಸ್ಥಾನದಲ್ಲಿರುವಂಥ ರಾಹು, ಮಕರಕ್ಕೆ ಷಷ್ಠ ಸ್ಥಾನ ಮಿಥುನ ಆಗ್ತದೆ. ಆ ರಾಹು ಏನು ಮಾಡ್ತಾನೆ, ನಷ್ಟ ಆಗುವಂಥದ್ದಕ್ಕೆ ತಡಿತಾನೆ ಅವನು. ನಷ್ಟ ಆಗದಾಗೆ, ನಷ್ಟ ಮಾಡೋದಿಲ್ಲ. ಷಷ್ಠ ಸ್ಥಾನದಲ್ಲಿ ರಾಹುವಿಗೆ ಬಲ ಜಾಸ್ತಿ, ಅದು ಕೂಡ ಉಚ್ಚ ಸ್ಥಿತಿಯ ರಾಹು. ಅವನು ಆ ನಷ್ಟ ಆಗದಂತೆ ಅದಕ್ಕೆ ಬೇಕಾದಂಥ ಪ್ರೊಟೆಕ್ಷನ್ಗಳನ್ನು ಕೊಡ್ತಾನೆ. ಸಾಲದ್ದಕ್ಕೆ ಅಲ್ಲಿ ಗುರುದೃಷ್ಟಿಯೂ ಇರುವಂಥದ್ದು. ಆದರೆ ಈ ಶನಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಅವನು ಮಕರದ ದ್ವಿತೀಯ ಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ಯಾವುದೇ ಕೆಲಸಗಳಿಗೆ ನೀವು ಹೊರಡಬೇಕಿದ್ರೆ ಮೊದಲಾಗಿ ಅದನ್ನು ಹೇಳಿಬಿಡ್ತೀರಿ. ಒಂದು ಮನೆ ತಗೊಳ್ಬೇಕಂತಿದ್ದರೆ ಗಂಟೆ ಪಡ್ಕೊಂಡು ಹೇಳಿಬಿಡ್ತೀರಿ, ನಾನು ಮನೆ ತಗೊಳ್ತೇನೆ, ನೋಡಿ ಬಂದೇನೆ ಅಂತೇಳಿ. ನಿಮ್ಮಿಂದ ಆಗೋದಿಲ್ಲ ಮಾಡಲಿಕ್ಕೆ. ನೀವು ಆದಷ್ಟು ಆ ರಹಸ್ಯವನ್ನು ಇಟ್ಕೊಳ್ಳಿ. ನಿಮ್ಮ ಆಪ್ತೇಷ್ಟರಲ್ಲಿ ಮಾತ್ರ ಇದನ್ನು ವಿಮರ್ಶೆ ಮಾಡಿಕೊಳ್ಳಿ. ಎಲ್ಲರ ಹತ್ರ ಹೆಗ್ಗಳಿಕೆಗಾಗಿ ಹೇಳಲಿಕ್ಕೆ ಹೋಗಬೇಡಿ. ಖಂಡಿತವಾಗಿ ಕೂಡ ಮನೆಯೂ ಆಗ್ತದೆ. ಆಮೇಲೆ ಶತ್ರುನಾಶ ಅಂದರೆ ನಮ್ಮಲ್ಲಿರುವಂತಹ ಒಂದು ದುಷ್ಟಶಕ್ತಿಗಳು ಅದು ನಾಶ ಆಗ್ತದೆ. ಇನ್ನೊಂದೆಡೆ ಅಷ್ಟಮಕ್ಕೆ ದೃಷ್ಟಿ ಅಂದರೆ ಮರಣ ಚಿಂತನೆಗಳು, ಎಲ್ಲಿ ನಷ್ಟ ಬರ್ತದೋ, ಎಲ್ಲಿ ತೊಂದರೆ ಆಗ್ತದೋ ಅಂಥೇಳಿ, ಅದು ಕಾರ್ಯಭಂಗಕ್ಕೆ ಉಪದ್ರ ಆಗ್ತದೆ. ಅದು ಸತ್ಕಾರ್ಯಕ್ಕೆ ಹೊರಟಾಗ ಬೇಡ, ಅದು ಭಾಳ ಅಪಾಯಕಾರಿ ಅಂತ ಹೇಳ್ಕೊಂಡು ಅದನ್ನು ಕಳ್ಕೊಳ್ಳುವಂಥ ಪ್ರಸಂಗ ಬರ್ತದೆ. ಅಲ್ಲಿ ತಜ್ಞರ ಹತ್ರ, ಅದಕ್ಕೆ ಸಂಬಂಧಪಟ್ಟ ತಜ್ಞರ ಹತ್ರ ವಿಮರ್ಶೆ ಮಾಡಿಕೊಂಡು ನಿರ್ಣಯ ಮಾಡಿಕೊಂಡು ನೀವು ಮುಂದೆ ಸಾಗಿದಲ್ಲಿ ನಿಮಗೆ ನಷ್ಟ ಅಂತ ಹೇಳುವಂಥ ಇದಕ್ಕೆ ಅರ್ಥ ಇರುವುದಿಲ್ಲ, ಆ ಪ್ರಶ್ನೆಯೂ ಬರುವುದಿಲ್ಲ. ಇನ್ನು ಇನ್ನೊಂದು ವಿಚಾರ ಏನು ಅಂತ ಹೇಳಿದರೆ, ವಿವಾಹಕ್ಕೆ ಸಂಬಂಧಪಟ್ಟಂತಹ ಸಂಪರ್ಕಗಳು, ವಿವಾಹ ಆಗ್ತದೆ ಅಂತ ಹೇಳೋದಲ್ಲ, ಸಂಪರ್ಕಗಳು ನವಂಬರ್ವರೆಗೆ ಬರ್ಬೋದು. ನೀವು ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ. ನವಂಬರ್ ನಂತರ ಮಕರ ರಾಶಿಯವರಿಗೆ ನಿಶ್ಚಿತವಾಗಿ ಕೂಡ ವಿವಾಹ ಯೋಗ ಉಂಟು. ಯಾರು ತುಂಬ ಅಲೆದಾಡಿರ್ತಾರೋ, ಅಥವಾ ನೋಡಿ ಅದನ್ನು ಬಿಟ್ಟಿರ್ತಾರೆ, ಅಥವಾ ಅವರು ಕೊಡುವುದಿಲ್ಲ ಅಂತ ಹೇಳ್ತಾರೆ, ನೆನೆಗುದ್ದಿಗೆ ಬಿದ್ದಂತಹ ವಿಚಾರಗಳು ಅದು. ಯಾಕೆಂದರೆ ಇದು ಹೇಗೆ ಹೇಳಿದೆ ಅಂತ ಹೇಳಿದ್ರೆ, ಗುರು ಷಷ್ಠ ಸ್ಥಾನವನ್ನು ನೋಡ್ತಾನೆ, ನವಂಬರ್ ನಂತರ ಸಪ್ತಮ ಸ್ಥಾನವನ್ನು ನೋಡ್ತಾನೆ. ಆಗ ತಿಂಗಳುಗಟ್ಟಲೆ ಬಾಕಿ ಇದ್ದದ್ದು, ರಿಪ್ಲೈ ಬರದೆ ಬಾಕಿ ಇದ್ದದ್ದು, ಅಂತಹ ಒಂದು ವಧುವಿನೊಟ್ಟಿಗೆಯೋ ಅಥವಾ ಒಂದು ವರನೊಟ್ಟಿಗೆಯೋ ವಿವಾಹ ಆಗುವಂಥ ಒಂದು ಅತ್ಯುತ್ತಮ ಯೋಗ ಇದು. ಇನ್ನೊಂದು, ಗುರು ಯಾವಾಗ ಮಕರ ರಾಶಿಗೆ ಬರ್ತಾನೆ, ನವಂಬರ್ ಈ ವರ್ಷದ 19ರ ಕೊನೆಯ ಭಾಗದಲ್ಲಿ, ಅಲ್ಲಿನ 1 ವರ್ಷದ ಒಳಗೆ ಪುತ್ರ ಪ್ರಾಪ್ತಿ ಯೋಗ ಬರ್ತದೆ. ಯಾರು ಪುತ್ರಾಸಕ್ತರೋ, ಸಂತಾನ ಅಪೇಕ್ಷಿಗಳೋ ಅಂಥವರು ಇದ್ದ ದೇವಸ್ಥಾನಕ್ಕೆ ಅಲೆದಾಡಿ ಆ ದೇವರಿಗೆ ಹರ ಕೇಳೋದು, ಈ ದೇವರಿಗೆ ಹರ ಕೇಳುವಂಥದ್ದು ಮಾಡಿಕೊಂಡಿದ್ದಂತಹ ಉತ್ತಮ ಫಲ ಈ 1 ವರ್ಷದಲ್ಲಿ ಅವರಿಗೆ ಮುಂದಿನ 2019 ನವಂಬರ್ ನಂತರದಲ್ಲಿ ಒಂದು ಒಳ್ಳೆಯ ಪುತ್ರೋತ್ಸವ ಆಗಲಿಕ್ಕೆ ಉಂಟು ಅಂತೇಳಿ ಕೂಡ ಈ ಗ್ರಹ ಸ್ಥಿತಿಗಳು ಹೇಳ್ತವೆ. ಇನ್ನು ಇದಕ್ಕೆ ಪರಿಹಾರಗಳು ಬೇಕು.
ಏನು ಗ್ರಹ ಸ್ಥಿತಿಗಳು ಹೇಳಿದರೂ ಕೂಡ ನಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಬೇಕು. ಮಕರ ರಾಶಿಗೆ ಬಾಧಕಾಧಿಪತಿ ಕುಜನಾಗ್ತಾನೆ. ಈ ಕುಜನು ವರ್ಷವಿಡೀ ಸಂಚಾರ ಮಾಡ್ತಾನೆ, ಒಂದೊಂದು ಸ್ವರೂಪದಲ್ಲಿ ಹೋಗ್ತಾ ಇರ್ತಾನೆ. ಆಗ ಪಂಚಮಾಧಿಪತಿ ಶುಕ್ರನಾಗ್ತಾನೆ. ಕುಜನೂ ಒಂದೇ ಶುಕ್ರನೂ ಒಂದೇ. ಇದಕ್ಕೆ ಈ ಚಂಡಿಕಾ ದುರ್ಗಾ ಪರಮೇಶ್ವರಿ ಅಂತ ಹೇಳ್ತಾರೆ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಲ್ಲಿ 3 ಕೂಡ ಉಂಟು. ಅಥವಾ ಪಂಚದುರ್ಗಾ ಆರಾಧನೆ, ಪಂಚದುರ್ಗಿಗೆ ಸಂಬಂಧಪಟ್ಟಂತಹ ದೇವಸ್ಥಾನಗಳಿಗೆ ಹೋಗುವಂಥದ್ದು, ಅಥವಾ ದುರ್ಗಾ ಹೋಮ ಮಾಡುವಂಥದ್ದು ಇದ್ದರೆ ಅದನ್ನು ಮಾಡಬಹುದು. ಯಾವುದೂ ಇಲ್ಲದಿದ್ದರೂ ಕೂಡ ದೇವರ ದುರ್ಗಾ ಮಂತ್ರಗಳನ್ನು ಪಠನೆ ಮಾಡುವಂಥದ್ದು, ಇಂಥದ್ದನ್ನೆಲ್ಲ ಮಾಡಿಕೊಂಡು ಬಂದಾಗ ನಿಮ್ಮಲ್ಲಿ ಒಂದು ಚೈತನ್ಯ ಬರ್ತದೆ. ಅದು ಯಾವ ಸ್ವರೂಪದ ಚೈತನ್ಯ ಅಂತ ಹೇಳಿದರೆ ಒಂದು ಒಳ್ಳೆಯ ದಾರಿಯನ್ನು ತೋರಿಸುವಂತಹ ಚೈತನ್ಯ ಆಗ್ತದೆ. ಈಗ ದುಷ್ಟತನದ ಚೈತನ್ಯವೂ ಇದೆ, ಸದ್ಗುಣಗಳ ಚೈತನ್ಯವೂ ಇದೆ. ನಾವು ಅದನ್ನು ಪರಿವರ್ತನೆ ಮಾಡಿಕೊಂಡು ಒಳ್ಳೆಯ ಚೈತನ್ಯ ಬಂದಾಗ ಮುಂದಕ್ಕೆ ನಮಗೆ ಒಳ್ಳೆಯದಾಗ್ತಾ ಹೋಗ್ತದೆ ಅಂತೇಳಿ. ಹಾಗಾಗಿ ಈ ಮಕರ ರಾಶಿ, ಧನುರಾಶಿಯಲ್ಲಿ ಸಂಚಾರ ಮಾಡುವಂಥ ಗುರು ಈ ವರ್ಷದ ಕೊನೆಗೆ ಮಕರ ರಾಶಿಯನ್ನು ಸಂಚರಿಸಲಿಕ್ಕೆ ಪ್ರಾರಂಭ ಮಾಡುವಂಥದ್ದು, ಇದೆಲ್ಲ ಒಳ್ಳೆಯ ಲಕ್ಷಣಗಳನ್ನೇ ಸೂಚಿಸ್ತದೆ. ಆಮೇಲೆ ರಾಹು ಕೂಡ ಷಷ್ಠ ಸ್ಥಾನದಲ್ಲಿರೋರು. ನಾಗದೇವರಿಗೆ ನೀವು ನಿಮ್ಮ ಸೇವೆಗಳನ್ನು, ನಿಮ್ಮ ಕೃತಜ್ಞತೆಗಳನ್ನು, ನಿಮ್ಮ ಪೂಜೆಗಳನ್ನು ಎಲ್ಲ ಕೊಡ್ತಾ ಬನ್ನಿ. ಈ ವಿಕಾರಿ ಸಂವತ್ಸರವು ನಿಮಗೆ ಸಮಸ್ತ ಸನ್ಮಾನಗಳನ್ನು ಉಂಟು ಮಾಡಲಿ ಅಂತೇಳಿ ದೇವರ ಕೈಯಲ್ಲಿ ನಮ್ಮ ಪ್ರಾರ್ಥನೆಗಳು.